ಯಾರೋ ಕೆಲವರು ಫ್ಲೆಕ್ಸ್ ಅಲ್ಲಿ ಆ ಫೋಟೋ ಹಾಕಿಲ್ಲ ಈ ಫೋಟೋ ಹಾಕಿಲ್ಲ ತಪ್ಪು ಭಾವನೆ ತಿಳ್ಕೊಳ್ಳೋದು ಬೇಡ. ಯಾಕೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹುಟ್ಟುಹಬ್ಬ ಕಾರ್ಯಕ್ರಮ, ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಹುಟ್ಟುಹಬ್ಬ ಕಾರ್ಯಕ್ರಮ ಆಗಿರೋದ್ರಿಂದ ಫ್ಲೆಕ್ಸ್ ಅಲ್ಲಿ ಅವ್ರದೇ ಅಂತ ವೈಯಕ್ತಿಕವಾಗಿ ಫೋಟೋಗಳು ಹಾಕ್ಸ್ಕೊಂಡು ಇವತ್ತು ಅವ್ರ ಅಭಿಮಾನ ತೋರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡುವಂಥದ್ದು. ಇವತ್ತು ನೋಡಿ, ಇವತ್ತು ಸುಮಾರು ಯಾವುದೇ ಕ್ಷೇತ್ರ ನನ್ಗೆ ಗೊತ್ತಿಲ್ಲ, ನಿಮ್ಗೊಂದು ಮಾತು ತಾಯಿಂದ್ರಲ್ಲಿ ಇದ್ದೀರಾ ನೀವು, ಪ್ರಾಮಾಣಿಕವಾಗಿ ಹೇಳ್ಬೇಕು. ಈ ಕಾರ್ಯಕರ್ತರು ನೀವು ಎದೆ ಮುಚ್ಕೊಂಡು ನೀವು ಕೊರೋನಾ ಟೈಮಲ್ಲಿ ಸ್ವಾಮಿ ನನಗೆ ಕೊರೋನಾ ಬಂದ ನನ್ನ ಹೆಂಡತಿ ಮುಟ್ಟಲಿಲ್ಲ, ನನ್ನ ಮಗಳಿಗೂ ಕೊರೋನಾ ಬಂದ ನಾನೇ ಮುಟ್ಟಲಿಲ್ಲ, ಅವ್ರನ್ನ ಸತ್ರೆ ಮಣ್ಣು ಮಾರಕ್ಕೆ ಅವಕಾಶ ಆಗ್ತಿರಲಿಲ್ಲ. ನಿಜ ಅಲ್ವಾ? ಈ ತಾಲೂಕಲ್ಲಿ ನೋಡಿದ್ರೆ ನೀವು ಕಣ್ಣಾರ ಎಷ್ಟೋ ಜನ, 100 ಜನ ನಮ್ಮ ಜೊತೆ 15 ದಿವಸದಿಂದ ಊಟ ಮಾಡಿದಂತ ಜನ ನಮ್ಮ ಕಣ್ಣಿಗೆ 15 ದಿವಸ ಸತ್ತೋದ್ರು ಕೊರೋನಾ ಬಂದು. ಯಾರು ಬಂದ್ರು ಅವತ್ತು ನಿಮ್ ಕಷ್ಟಕ್ಕೆ? ಯಾರು ಬಂದ್ರು ಅವತ್ತು ಕೊರೋನಾ ಬಂದಾಗ? ನಾನು ನಮ್ಮ ಜನಕ್ಕೆ ರಕ್ಷಣೆ ಕೊಡಬೇಕು, ನನ್ನ MLA ಋಣ ತೀರಿಸಬೇಕು ಅಂತ ಹೇಳಿ ಅವತ್ತು ಈ ತಾಲೂಕಿಗೆ 1.5 ಲಕ್ಷ ಕಿಟ್ಗಳನ್ನ ನಮ್ಮ ಜನ ಉಪವಾಸ ಇರಬಾರ್ದು ಅಂತೇಳಿ ನಿಮ್ಮ ಮನೆ ಬಾಗಿಲುಗಳಿಗೆ ಸುಮಾರು 2 ಬಾರಿ 3 ಬಾರಿ ನಮ್ಮ ಜನ ಉಪವಾಸ ಇರಬಾರ್ದು ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ನಾನು ಕಿಟ್ ಕಳ್ಸಿಕೊಟ್ಟಲ್ಲ, ಅದು ನಾನು ತಪ್ಪು ಮಾಡಲ್ಲ. ಹಾಸ್ಪಿಟಲ್ ಮಾಡೋದಲ್ಲ, 1 ಕೋಟಿ ಖರ್ಚು ಮಾಡಿ ಅವತ್ತು ಕಷ್ಟ ಆಯ್ತು, ದುಡ್ಡಿರಲಿಲ್ಲ ಅವತ್ತು, ಆಸ್ತಿ ಇತ್ತು ದುಡ್ಡು ತರಕ್ ಆಗ್ತಿಲ್ಲ, ಅಧಿಕಾರ ಇತ್ತು ದುಡ್ಡು ತರಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಕೆಲಸ ಇಲ್ಲ, ಕೂಲಿ ಇಲ್ಲ, ಏನಿಲ್ಲ ಅವತ್ತು. ಅಂತ ಕಷ್ಟದಲ್ಲೂ ಕೂಡ 1 ಕೋಟಿ ಕಟ್ಟು ಇಡಪ್ಪ. 1 ನಿಮಿಷ, ಬಾಲಾಜಿ ಮಾತಾಡ್ಬಾರ್ದು, ನಿಮ್ದೇ ಗಲಾಟೆ ಇಲ್ಲಿ. 1 ನಿಮಿಷ ಸುಧಾರಣೆಗಳು ಕೇಳಿಸ್ಕೊತಾರೆ. ಸೊ ಹಾಗಾಗಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಅವತ್ತು ಹಾಸ್ಪಿಟಲ್ ಮಾಡಿದ್ವಿ, 6 ಆಂಬುಲೆನ್ಸ್ಗಳನ್ನ ಕೊಟ್ವಿ. ಎಲ್ಲ ಇವತ್ತು ಆ ಹೋರಾಟ ಮಾಡಿದಂತ ಅಂಗನವಾಡಿ ತಾಯಂದಿರಿಗೆ ಅವ್ರ ಕಾಲು ನಮಸ್ಕಾರ ಮಾಡಿ ನಾವು ನಮ್ಮ ಹೆಂಡತಿ ಅವರಿಗೆ ಸನ್ಮಾನ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ವಿ. ಅವತ್ತು ಸಾವಿರಾರು ಜನ ಹೆಣ್ಣು ಮಕ್ಕಳ ಅರ್ಶಿನ ಕುಂಕುಮ ಭಾಗ್ಯವನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ತಾಲೂಕಲ್ಲಿ ಮಾಡಿದ್ವಿ. ಗೊತ್ತಿದೆ.